ವಿರಾಮದ ನಂತರ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ಎರಡು ಗುಂಪುಗಳ ನಡುವೆ ಸಂಘರ್ಷ ಶುರುವಾಗಿದೆ. ಆಹಾರಕ್ಕಾಗಿ ಕಪಾಳ ಮೋಕ್ಷ ನಡೆಯುತ್ತೆ. ಅದು ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊ ಬನ್ನಿ. ಆಗಲೇ ಹೇಳಿದ ಹಾಗೆ ಹೋರಾಟದ ಮೊದಲನೇ ದಿನ ಇದು. ಎರಡು ಗುಂಪುಗಳು ನಮ್ಮ ಮುಂದೆ ಈಗ ಹೋರಾಡ್ತಾರೆ. ಮೊದಲನೇದಾಗಿ ನಿಮ್ಮ ಫ್ರೆಂಡ್ಸು ಗಿನ್ಸ್ ಎಲ್ಲ ಕಟ್ ಮಾಡಿಬಿಡಿ. ಬೆಳಗ್ಗೆಯಿಂದ ಹಸಿವು ಅಂತ ಸಾಯ್ತಾ ಇದೆ. ಅದನ್ನು ಪಡಿಬೇಕಂದ್ರೆ ಹೋರಾಡಬೇಕು. ಎರಡು ಗುಂಪುಗಳಾಗಿ ಓಕೆ. ನನ್ನ ಕೈಲಿ ಒಂದು ಕಾಯಿನ್ ಇದೆ. ಒಂದು ಕಡೆ ಜಾರ್ವಾಲ್ ಸಿಂಬಲ್ ಇದ್ರೆ ಇನ್ನೊಂದು ಕಡೆ ಓಂಗೆ ಸಿಂಬಲ್ ಇದೆ. ಓಕೆ, ಇದನ್ನ ನಾನು ಹಿಂಗೆ ಹಾಕ್ತೀನಿ. ಓಂಗೆ ಅಂತ ಬಂತು ಅಂತ ಇಟ್ಕೊಳ್ಳಿ, ಅವ್ರಿಗೆ ಊಟ ಕೊಡ್ತೀನಿ. ಆದರೆ ಅದನ್ನ ಕೈಯಲ್ಲಿ ತಗೊಳ್ಳೋ ಹಾಗಿಲ್ಲ. ಒಂದು ಕಪಾಳಕ್ಕೆ ಒಡಿಸ್ಕೊಂಡು ತಗೋಬೇಕು. ಯಾರಿಂದ? ಅಪೋನೆಂಟ್. ಸೊ ಫಾರ್ ಎಕ್ಸಾಂಪಲ್, ಜಾರ್ವಾ ಕಡೆಯಿಂದ ಒಬ್ರು ಬರ್ತಾರೆ, ಓಂಗೆ ಕಡೆಯಿಂದ ಇನ್ನೊಬ್ರು ಬರ್ತಾರೆ. ಈ ಒಂದು ಟಾಸ್ ಹಾಕ್ತೀನಿ. ಮಧ್ಯದಲ್ಲಿ ನಿಮಗೆ ಬೇಕಾಗಿರುವಂಥ ಆಹಾರ ಇಟ್ಟು, ನಿಮಗೆ ನಿಜವಾಗ್ಲೂ ಸೇಡ್ ತೀರಿಸ್ಕೋಬೇಕು ಅಂತಂದ್ರೆ ಊಟನೇ ಬೇಡ, ನನಗೆ ಬೇಕಾಗಿರೋ ಸೇಡು, ನನ್ನ ಗುಂಪಿಗೆ ಮರ್ಯಾದೆ ಇದು ಅಂತ ಕಪಾಳಕ್ಕೆ ಎಷ್ಟು ಜೋರಾಗಿ ಬೇಕಾದ್ರೂ ಹೊಡಿಬೋದು. ಇಲ್ಲ, ನಾನು ಏಡಿಗಳ ಥರ ನಾನು ಜೀವನ ಮಾಡಬೇಕು ಅಂದ್ರೆ ನನಗೆ ಈ ಆಹಾರ ಬೇಕು, ಊಟನೇ ಮುಖ್ಯ, ನಾನು ಒಡ್ಸ್ಕೊತೀನಿ, ನನ್ನ ಮರ್ಯಾದೆ ಪ್ರಶ್ನೆ ಬಂದರೂ ಪರವಾಗಿಲ್ಲ, ನಾನು ಊಟನ ತಗೋತೀನಿ ಅಂತ ಊಟ ತಗೊಂಡು ಕಪಾಳಕ್ಕೆ ಒಡ್ಸ್ಕೊಂಡು ಲೀವ್. ಆಹಾರ ಬೇಕಾ, ದ್ವೇಷ ಬೇಕಾ? ಯು ಡಿಸೈಡ್. ಮೊದಲನೇ ಆಹಾರ ಬರಲಿ. ಜಾರ್ವಾ ಮತ್ತು ಓಂಗಿಗಳಿಗೆ ಬಿತ್ತಿ ಬೆಳೆಯುವ ವಿಧಾನ ಗೊತ್ತಿಲ್ಲದ ಕಾಲ. ರೆಡಿ? ಜಾರ್ವಾ ಇಂದ ಬರ್ತಿರುವಂತ ಮೊದಲನೇ ಟ್ರೈಬ್ ಅದು. ಓಂಗೆ ಕಡೆ ಬರ್ತಿರುವಂತ ಮೊದಲನೇ ಟ್ರೈಬ್ ಶರತ್. ಹೊಟ್ಟೆ ಮಾತ್ರ ತುಂಬಕ್ ಒದ್ದಾಡೋ ಇವರು ಸ್ವಾಭಿಮಾನ ಆರಿಸ್ಕೊಂಡ್ರೆ ಆದಿವಾಸಿ, ಹಾಗೆ ಇದ್ರೆ ಸಿಟಿವಾಸಿ. ನನ್ನ ಹತ್ರ ಒಂದು ಟಾಸ್ ಇದೆ. ಟಾಸ್ ಏನು ಅಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಕೊಡ್ತಿರುವಂತ ಆಹಾರ ಟೇಸ್ಟಿಯಾಗಿ, ಆದ್ರೆ ನೀವಿದನ್ನ ತಗೋಬೇಕು ಅಂತ ಹೇಳಿದ್ರೆ ಈ ಟಾಸಲ್ಲಿ ವಿನ್ ಆಗಬೇಕು. ಟಾಸಲ್ಲಿ ವಿನ್ ಆಗಿ ತಗೊಂಡ್ರು ಏನು ತಗೋಬೇಕು? ಅದ್ರ ಜೊತೆಗೆ ಒಂದು ಟೈಟ್ ಸ್ಲ್ಯಾಪ್ ನಿಮ್ಮ ಅಪೋನೆಂಟ್ ಇಂದ. ಸೊ ಆ ಶಬ್ದ ಎಲ್ಲಿ ಕೇಳಿಸ್ಬೇಕು? 572 ದ್ವೀಪಗಳಿಗೆ ಕೇಳಿಸ್ಬೇಕು. ಯು ಗಾಟ್ ಇಟ್? ಐ ರೆಡಿ? ಎಸ್. ಜಾರ್ವಾ ಹಾಗೂ ಓಂಗೆ ನಿಮ್ಮ ಮಧ್ಯದಲ್ಲಿ ನಡೀತಿರುವಂತ ಮೊದಲನೇ ಹೋರಾಟ ಈ ಒಂದು ಟಾಸ್ ಡಿಸೈಡ್ ಮಾಡುತ್ತೆ. ಓಕೆ, ಇಟ್ಸ್ ಓಂಗೆ. ಸೊ ಶರತ್, ಈ ಕ್ಯಾರೆಟ್ ಬೇಕಾ ಅಥವಾ ಪದ್ದು ಮೇಲೆ ಸೇಡ್ ತೀರ್ಸ್ಕೋಬೇಕು? ಸೇಡು. ಸೇಡು. ನಾನೇನು ಹೇಳಿದೆ? 572 ದ್ವೀಪಗಳಿಗೆ ಕೇಳಿಸ್ಬೇಕು. ಹೆಂಗ್ ಕೇಳಿಸ್ಬೇಕು ಅಂತ ನೀನೇ ತೋರಿಸು. ಆ ಸ್ಲ್ಯಾಪು ಬಿದ್ದ್ಬಿಡ್ಬೇಕಷ್ಟೇ, ಆ ರೇಂಜ್ಗೆ ಕಪಾಳಕ್ಕೆ ಆ ಥರ ಹೊಡಿಬೇಕು. ಓಂಗೆಗಳು ಹೇಗಿದ್ರು, ಅವ್ರು ಯಾವ ಥರ ಆಭರಣಗಳು ಮಾಡ್ಕೋತಾ ಇದ್ರು, ಪ್ರತಿಯೊಂದು ರೆಫರೆನ್ಸ್ ತೋರಿಸ್ತೀವಿ. ಅದನ್ನು ನೋಡಿ ಕಾಪಿ ಹೊಡಿತೀರೋ ಅಥವಾ ನಿಮ್ಮ ಓನ್ ಕ್ರಿಯೇಟಿವಿಟಿಯಿಂದ ನೀವೇನಾದ್ರೂ ಮಾಡ್ಕೋತಿರೋ, ಇಟ್ಸ್ ಲೆಫ್ಟ್ ಯು. ಓಕೆ, ಲೆಟ್ಸ್ ವಾಚ್ ದಟ್ ಫಸ್ಟ್. ಮಾನವ ಸಂಕುಲದಲ್ಲೇ ಆದಿವಾಸಿಗಳ ವೇಷಭೂಷಣ ರಮಣೀಯ ಮತ್ತು ಆಶ್ಚರ್ಯಕರ. ಬೆತ್ತಲೆಯಿಂದ ಹಿಡಿದು ವೈಭವೋಪೇತ ಅಲಂಕಾರದವರೆಗೆ ಒಬ್ಬರಿಂದೊಬ್ಬರಿಗೆ ವಿಭಿನ್ನ, ಮೈ ತುಂಬಾ ಹೇರಿಕೊಂಡ್ರು ತಣಿಯದ ಆಭರಣ. ಪಕ್ಷಿಗಳ ಪುಕ್ಕಗಳಿಂದ ಹಿಡಿದು ಬೃಹತ್ ವೇಷದವರೆಗೂ ತೊಡುವ ಸಾವಿರ ತರಹದ ವೈವಿಧ್ಯ. ಶಂಖಗಳ ಕಂಠಿಹಾರ, ಮೂಳೆಗಳ ಶೃಂಗಾರ. ಒಬ್ಬರಿಗಿಂತ ಒಬ್ಬರು ಜೋರು. ಇದು ಸಂಸ್ಕೃತಿಯ ತೇರು. Dress like a tribe and look like a tribe. See you. ನಮ್ಮ ಈ ಎರಡು ಗುಂಪುಗಳು ಅಚ್ಚುಕಟ್ಟಾಗಿ ನಾವು ಕೊಟ್ಟಿರುವಂಥ ಚಾಲೆಂಜ್ನ ಎದುರಿಸ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ತುಂಬ ಹೆಮ್ಮೆಯಿಂದ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಜಾರ್ವಾ ಗುಂಪಿನಿಂದ ಜಾರ್ವಾ ಲೀಡರ್ ಪದ್ದೂನ.
ಓಂಗೆಗಳ ನಾಯಕ ಶರತ್. ನನ್ನ ಪ್ರಕಾರ ಈ ಎರಡನೇ ಬದುಕಲ್ಲಿ ಅದ್ಭುತವಾಗಿ ಅಲಂಕಾರನೆ ಮಾಡಿಕೊಂಡಿರುವಂತಹ ಗುಂಪು ಅವ್ರು ಬೇರೆ ಯಾರು ಅಲ್ಲ, ಇಟ್ ಈಸ್ ಓಂಗೆ. ಈ ಪ್ಯಾಟೆ ಮಂದಿ ಆದಿವಾಸಿಗಳ ವೇಷಭೂಷಣದಲ್ಲಿ ಹೇಗೆ ಕಾಣ್ತಾರೆ ಅಂತ ನೋಡಿದ್ರಲ್ಲ. ಮುಂದೆ ಇವರು ಮಾಡೋ ತಾಂಡಾಲ್ ಯುದ್ಧನ ನೋಡೋಣ ಒಂದು ಸಣ್ಣ ವಿರಾಮದ ನಂತರ.